ಸ್ನೇಹಿತರೆ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಕಳೆದ ಅನೇಕ ವಿಡಿಯೋಗಳಲ್ಲಿ ದೇಶ ವಿದೇಶದ ಅನೇಕ ಸ್ಥಳಗಳನ್ನು ನಾವು ನಿಮಗೆ ತೋರಿಸಿದ್ದೀವಿ. ಇದೀಗ ಇಂತಹುದೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಪಾಟ್ ಅನ್ನು ತೋರಿಸ್ತಾ ಇದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನಾವಿವತ್ತು ಭಾರತದ ಹೆಮ್ಮೆಯ ಸ್ಥಳಗಳಲ್ಲಿ ಒಂದಾದ ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿರೋ ಲೋಟಸ್ ಟೆಂಪಲ್ಗೆ ಬಂದಿದ್ದೇವೆ. ಮೈ ರೋಮಾಂಚನಗೊಳಿಸುವ ಈ ಅದ್ಭುತ ದೇಗುಲ ಬರೀ ಒಂದು ದೇವಸ್ಥಾನವಲ್ಲ, ಇದು ಶಾಂತಿ, ಏಕತೆ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ. ಲೋಟಸ್ ಟೆಂಪಲ್ ಬಗ್ಗೆ ಅನೇಕ ಮಂದಿ ಕೇಳಿರ್ತಾರೆ, ಆದರೆ ಅಲ್ಲಿನ ಇತಿಹಾಸ, ವಿಶೇಷತೆ ಏನು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ದೇಗುಲದ ಎಲ್ಲ ವಿವರಗಳನ್ನು ತಿಳಿಸ್ತೇವೆ. ಅಂದಹಾಗೆ ಈ ಲೋಟಸ್ ಟೆಂಪಲ್ ಅನ್ನ ಇರಾನಿನ ವಾಸ್ತುಶಿಲ್ಪಿ ಫರಿಬೋರ್ಜ್ ಸಹಾಬಾ ಅವರು 1976ರಲ್ಲಿ ಆರಂಭಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. 1977ರ ಅಕ್ಟೋಬರ್ 19ರಂದು ರೋಹಿಯಾ ಖಾನಮ್ ಅವರು ಈ ದೇಗುಲಕ್ಕೆ ಅಡಿಗಲ್ಲು ಹಾಕಿದ್ರು. ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿಯ ECC ಕನ್ಸ್ಟ್ರಕ್ಷನ್ ಗ್ರೂಪ್ ವತಿಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ 1980ರಲ್ಲಿ ನಿರ್ಮಾಣ ಕಾರ್ಯ ಆರಂಭಗೊಂಡು 1986ರ ನವೆಂಬರ್ 13ರಂದು ಪೂರ್ಣಗೊಳ್ಳುತ್ತೆ. 1986ರ ಡಿಸೆಂಬರ್ 24ರಂದು ಲೋಕಾರ್ಪಣೆಗೊಂಡ ಈ ದೇವಸ್ಥಾನ ಮುಂದಿನ ವರ್ಷ ಅಂದರೆ 1987ರ ಜನವರಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ತೆರೆದುಕೊಳ್ಳುತ್ತೆ. ದೇಗುಲ ಆರಂಭಗೊಂಡ ಮೊದಲ ದಿನವೇ ಬರೋಬ್ಬರಿ 10,000ಕ್ಕೂ ಹೆಚ್ಚು ಭಕ್ತರು ಈ ದೇಗುಲಕ್ಕೆ ಭೇಟಿ ನೀಡುತ್ತಾರೆ. ಈ ಲೋಟಸ್ ಟೆಂಪಲ್ನ ವಿಶೇಷತೆ ಬಗ್ಗೆ ನೀವು ತಿಳಿಯಲೇಬೇಕು. ಮೇಲ್ನೋಟಕ್ಕೆ ಇದು ಕಮಲದ ಹೂವಿನ ಆಕಾರದಲ್ಲಿ ನಿರ್ಮಿತವಾಗಿದೆ. ಇದು ಶುದ್ಧತೆ, ಪವಿತ್ರತೆ, ಆಧ್ಯಾತ್ಮಿಕತೆ ಮತ್ತು ಜ್ಞಾನದ ಸಂಕೇತವಾಗಿದ್ದು 27 ಬಿಳಿ ಮಾರ್ಬಲ್ ಪತ್ರಗಳು 3 ಕ್ಲಸ್ಟರ್ಗಳಲ್ಲಿ ಜೋಡಿಸಲಾಗಿದೆ. 9 ಬಾಗಿಲುಗಳ ಮೂಲಕ ಈ ದೇಗುಲಕ್ಕೆ ನೀವು ಎಂಟ್ರಿ ಕೊಡಬಹುದು. 1300 ಜನರಿಗೆ ಆಸನ ಸಾಮರ್ಥ್ಯವಿದ್ದು ಗರಿಷ್ಠ 2500 ಜನರು ಒಮ್ಮೆಗೆ ಈ ದೇಗುಲಕ್ಕೆ ಒಳಗೆ ಬರಬಹುದು. ದೇಗುಲದ ಸುತ್ತಲೂ ಸುಮಾರು 26 ಎಕರೆ ವ್ಯಾಪ್ತಿಯಲ್ಲಿ 9 ಕೆರೆಗಳು ಮತ್ತು ಉದ್ಯಾನಗಳು ಹರಡಿಕೊಂಡಿದ್ದು ದೆಹಲಿಯಲ್ಲಿ ಸೋಲಾರ್ ಬಳಸುವ ಮೊಟ್ಟ ಮೊದಲ ದೇವಸ್ಥಾನ ಇದು ಎಂಬ ಹೆಗ್ಗಳಿಕೆಯು ಈ ದೇಗುಲಕ್ಕಿದೆ. ಲೋಟಸ್ ಟೆಂಪಲ್ನ ದೃಶ್ಯಗಳು ನಿಮಗೆ ನೋಡಿದಷ್ಟು ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಸೂರ್ಯಾಸ್ತದ ಸಮಯದಲ್ಲಿ ಚಿನ್ನದಂತೆ ಹೊಳೆಯುವ ಈ ದೇಗುಲ ರಾತ್ರಿ ಬೆಳಕಿನಲ್ಲಿ ಜನರನ್ನ ಮೋಡಿ ಮಾಡುವಂತಹ ದೃಶ್ಯ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅಂದಹಾಗೆ ಇದು ಬಹಾಯಿ ಧರ್ಮದ ದೇವಸ್ಥಾನವಾದರೂ ಎಲ್ಲ ಧರ್ಮಗಳ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ 50 ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡುತ್ತಿದ್ದು ಇದು ದೆಹಲಿಯ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ನಿಮ್ಮನ್ನ ಸೆಳೆಯುತ್ತೆ. ಇಲ್ಲಿನ ವಿಶೇಷತೆ ಏನೆಂದರೆ, ನೀವು ಯಾವುದೇ ಧರ್ಮಗಳ ಧರ್ಮಗ್ರಂಥಗಳನ್ನು ಇಲ್ಲಿ ಓದಬಹುದು. ಈ ಲೋಟಸ್ ಟೆಂಪಲ್ ಬಹಾಯಿ ಧರ್ಮದ ಜನರ ದೇಗುಲವಾದರೂ ಇಲ್ಲಿ ಏಕತೆಯ ತತ್ವಗಳನ್ನು ಪ್ರತಿಬಿಂಬಿಸಲಾಗುತ್ತೆ. ಎಲ್ಲ ಧರ್ಮಗಳ ಜನರಿಗೂ ಮುಕ್ತವಾಗಿ ತೆರೆದುಕೊಳ್ಳುವ ಈ ದೇಗುಲ ಅಂತಿಮವಾಗಿ ಮಾನವೀಯತೆಯೇ ಶ್ರೇಷ್ಠ ಧರ್ಮ ಅನ್ನೋದನ್ನ ಸಾರಿ ಹೇಳುತ್ತೆ. ನೀವೇನಾದರೂ ಈ ಕಡೆ ಹೋದ್ರೆ ಈ ಲೋಟಸ್ ಟೆಂಪಲ್ಗೆ ಭೇಟಿ ಕೊಡೋಕೆ ಮರೆಯಲೇಬೇಡಿ. ನೀವೇನಾದರೂ ಇಲ್ಲಿಗೆ ಈಗಾಗಲೇ ಹೋಗಿದ್ರೆ ನಿಮ್ಮ ಅನುಭವವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಮುಂದೆ ಇಂತಹ ಅನೇಕ ವಿಭಿನ್ನ ಸ್ಥಳಗಳ ವಿಶೇಷತೆಗಳೊಂದಿಗೆ ಮತ್ತಷ್ಟು ವಿಡಿಯೋಗಳನ್ನು ನಿಮಗೋಸ್ಕರ ತರ್ತೀವಿ. ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.